ಓ ಶಾರದಕ್ಕ. ಓ ಪಾಪಣ್ಣ ಹೇಳಿ. ಹೆಂಗೋ ಮಗಳು ಅಳಿಯ ಸಂದಕವ್ರ. ಹಾ, ಹೆಂಗೋ ನನ್ ಜೀವನ ಸರ್ ಮಾಡಿರಮ್ಮ ಅವ್ರಂತುನ್ವೆ. ಸಂದಕವ್ರ ಅಂದ್ರೆ ಏನಿಯ ಖುಷಿ ನಂಗಂತುನುವೆ. ಅಯ್ಯೋ ಪಾಪಣ್ಣರೇ, ನಿಮಗೆ ಗೊತ್ತಿಲ್ದಿರೋದು ಏನೈತೆ? ಆ ಮನೆಯಾಳಿ ಅವಳಲ್ಲ, ನನ್ ಬೀಗ್ತಿ ಅವಳಂತೂನುವೆ. ನನ್ನ ಮಗಳು ಹೋಗ್ಬಿಟ್ಟು ಅವ್ರ ಮನೆಗೆ ಏನಿಯ ಒಂದ್ 4 ದಿನ ಇದ್ಲು. ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಬಿಟ್ಟು ಟಾರ್ಚರ್ ಕೊಟ್ಬಿಟ್ಟು ಅತ್ತಗೆ ಸುಮ್ಕೇನೆ ನನ್ನ ಮಗಳನ್ನ ಮನೆಯಿಂದ ಅತ್ತಗೆ ಈಚೆ ಕಡೆಗೆ ಬರಂಗ್ ಮಾಡ್ಬಿಟ್ಲು. ಹೌದಾ? ಮತ್ ಇವಾಗ ಎಲ್ಲವ್ರೆ? ರಾಹುಲ್ ಹಂಗೇನಿಯ ನಿಮ್ಮ ಮಗಳು ಎಲ್ಲ ಎಲ್ಲವ್ರೆ? ಇನ್ನೇನ್ ಬೀದಿಗೆ ಬಿಡಕ್ಕಾಯ್ತದ ಪಾಪಣ್ಣ? ನಾನೇನಿಯ ಕರ್ಕೊಂಬಿಟ್ಟು ಬಂದು ಮನೆಗೆ ಮಡಿಕೊಂಡಿವ್ನಿ. ಒಳಿಯಂದ್ರು ಇರಕ್ಕಿಲ್ಲ, ಬ್ಯಾರೆ ಮನೆ ಮಾಡ್ಕೊಂಡು ಹೋಯ್ತೀನಿ ಅಂತ ಹೇಳಿದ್ರು. ನಾನೇನಿಯ ಬ್ಯಾಡ ಸುಮ್ಕಿರಿ, ಇಷ್ಟು ದೊಡ್ಡ ಮನೆ ಐತೆ ನನ್ನ ಮಗಳಿಗೆ ಅಂತಾನೆ ಅಲ್ವೇ ಮನೆ ಕಟ್ಟಿರೋದು. ನನ್ನ ಮಗಳು ಈಗೋಸ್ಕರನೇ ಕಟ್ರ ಮನೆ ಕಣಪ್ಪ. ನೀನು ಸುಮ್ಮನೆ ಏನು ಅನ್ಕೊಂಡಿದ್ದಂಗೆ ನೀನು ಆರಾಮಾಗಿ ಇಲ್ಲೇ ಇರು ಅಂತ ಹೇಳಿದೀನಿ. ಸರಿ ಹಂಗಾರ ಆಯ್ತು ಅಂತ ಹೇಳ್ಬಿಟ್ಟು ಅವರು ಅಲ್ಲೇ ಇದ್ರು. ಈಗ ಟ್ರಿಪ್ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟವ್ರೆ. ಎಲ್ಲ ಟ್ರಿಪ್ಪು ಕೇರಳ ಗಿರ್ಲ ಕಡೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿ ನಾನೇ ಹೋಗಲ್ಲ ಅಂದ್ರು ನಾನೇ ಬಲವಂತ ಮಾಡಿ ಕಳಿಸಿದೀನಿ. ಈ ರಾಹುಲ್ ಅವ್ರ ಅಮ್ಮಂಗೆ ಇನ್ನ ಬುದ್ಧಿ ಬರ್ಲಿಲ್ವಲ್ಲ ಮನೆಯೊಳಗೆ. ಎಲ್ಲೋಳು ಇವಾಗ ಅಯ್ಯಮ್ಮ? ಇನ್ನೇ ನೀವು ಕೊಟ್ಟಿರೋ ಪುಕ್ಸಟ್ಟೆ ಮನೆ ಐತಲ್ಲ, ಪುಕ್ಸಟ್ಟೆ ಮನೆ ಪುಕ್ಸಟ್ಟೆ ಅಂಗಡಿ, ಆರಾಮಾಗಿ ತಿನ್ಕೊಂಡು ಓಡಾಡ್ಕೊಂಡವಳೆ. ಅಯ್ಯೋ ಬುಡಿ, ಅಯ್ಯಮ್ಮ ಬದ್ಲಾಗಕ್ಕಿಲ್ಲ. ಅಯ್ಯಮ್ಮಂಗೆ ಏಳಿ ನನಗೂ ಸಾಕಾಯ್ತು. ಹೆಂಗೋ ಮಗಳು ಒಳಿಯ ಮನೆಗೆ ಬಂದ್ಬಿಟ್ರಿ ಸಂದಕ್ಕವ್ರಲ್ಲ, ಅಷ್ಟೇ ಸಾಕು ನಂಗೆ. ಅಲ್ಲ ಶಾರದಕ್ಕ, ಹಿಂಗ್ ಬಿಟ್ಬಿಟ್ರೆ ಹೆಂಗೆ? ಆ ಮನೆಯೊಳಗೆ ನನಗೆ 2-3 ಬುದ್ಧಿ ಹೇಳ್ಬಿಟ್ಟು ಬಂದಿದ್ದೀನಿ. ಮಗ ನೀನು ಸಂದಕಿರ್ರಿ, ಸೊಸೆನ್ ಕರ್ಸು ಮನೆಗೆ, ಸಂದಕಿರ್ತಾರೆ ಎಲ್ಲ ಸಂದಕಿರ್ಬೇಕು ನೀವು ಅಂತ ನಾನು ಎಷ್ಟು ಕಿತ ಹೇಳಿದೀನಿ ಗೊತ್ತಾ? ಒಂದು 2-3 ಕಿತ ಹೇಳಿದೀನಿ. ಸರಿ 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 ಅಂದ್ಬಿಟ್ಟು ಇಂಥ ಕೆಲಸನ ಮಾಡೋದು ದೇವ್ರನೆ ನಂಗೆ ಸಕ್ಕತ್ ಬೇಜಾರಾಯ್ತೈತೆ ನಿಜವಾಗ್ಲೂನುವೆ. ಬುಡಿ ಅಣ್ಣ, ನನ್ನ ಮಗಳು ಹಣೆಗೆ ಬರ್ತಿರೋದು ಅಷ್ಟೇ ಏನಿಯ. ಸರಿ ಅಣ್ಣ, ಮಂತಕ್ಕೆ ಬಾಗ್ಲೆ ಹಾಕಿಲ್ಲ, ಹಂಗೆ ಬಂದಿದ್ದೀನಿ, ಹೋಯ್ತೀನಿ. ಸರಿ ಕಣವ. ಎಲ್ಲ ಮನೆಯಾಳಿ ನಾನ್ ಕೊಟ್ಟಿರೋ ಮನೆ, ನಾನ್ ಕೊಟ್ಟಿರೋ ಅಂಗಡಿ ಇವಳಿಗೋಸ್ಕರ ಅಂತ ಕೊಟ್ಬಿಟ್ಟಿದ್ದೀನಿ. ನಂಗೆ ರಾಹುಲು ನನಗೆ ಸಹಾಯ ಮಾಡ್ದ ಅಂತ ಹೇಳ್ಬಿಟ್ಟು ರಾಹುಲ್ ಕೊಟ್ಟಿದ್ರೆ, ಆ ರಾಹುಲ್ನೇನಿಯ ಮನೆ ಬಿಟ್ಬಿಟ್ಟು ಕಳ್ಸವಳಿ ಅಂದ್ರೆ ಈ ಮನೆಯಾಳಿಗೆ ನಾನು ಕೊಟ್ಟಿರೋ ಮನೆಗೆ ಇರಕ್ಕೆ ಏನು ಹಕ್ಕೈತೆ ಅಂತ ಇರ್ಬೇಕು ಅವಳು. ಮಾಡ್ತೀನಿ ಇರು, ಸರಿಯಾಗಿ ಮಾಡ್ತೀನಿ. ಇವನ್ ಬಿಟ್ಬಿಟ್ಟೆನ ನಾನು? ನನ್ನ ಮಗ ಇಲ್ಲ ಅಂದ್ಬಿಟ್ರೆ ನನ್ನ ಜೀವನನೇ ನಡೆಯಕ್ಕಿಲ್ಲ ಅಂತ ಅನ್ಕೊಬಿಟ್ಟವನೆ. ಈಗ ನೋಡು, ರಾಣಿ ಥರನೇ ಜೀವನ ಮಾಡ್ತಾ ಇದ್ದೀನಿ. ಏನಂತೆ ನನಗಿವಾಗ ಏನು ಕಮ್ಮಿ ಆಗೈತೆ? ರಾಣಿ ಥರನೇ ಇಲ್ವೇ ನಾನು? ಇನ್ನೂ ರಾಣಿ ಥರನೇನಿಯ ಬದುಕ್ತೀನಿ ನಾನಂತೂ. ಏನಮ್ಮ? ಓ ಹೇಳ್ ಪಾಪಣ್ಣ, ಏನ್ ಬೇಕಿತ್ತು? ಏನ್ ಕೊಡನಿ? ಈ ಅಂಗಡಿ ಮನೆ ಬೇಕಿತ್ತು. ಅಂಗಡಿ ಮನೆನ ಖಾಲಿ ಮಾಡ್ಕೊಂಡು ಹೋಯ್ತಾ ಇರು. ಇದು ಯಾಕೆ ಪಾಪಣ್ಣ ಹಿಂಗೆ ಹೇಳ್ತಾ ಇದ್ದೀಗ? ನಾನು ಯಾಕೆ ಅಂಗಡಿಯ ಖಾಲಿ ಮಾಡ್ಕೊಂಡು ಹೋಗ್ಬೇಕು? ಇಷ್ಟು ದಿನದಿಂದ ಈ ಅಂಗಡಿನಾಗಿರೋದು ನಾನು ತಾನೇ. ನಾನು ಯಾಕೆ ಈ ಅಂಗಡಿನ ಮನೆನ ಖಾಲಿ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕು? ನಿನ್ನ ಮಗಂಗೋಸ್ಕರ ಕೊಟ್ಟಿದ್ದು. ನಿನ್ನ ಮಗ ಸೊಸೆ ಎಲ್ಲ ಸಂದಕ್ಕಿರ್ಲಿ ಅಂತ ಹೇಳ್ಬಿಟ್ಟು ನಿನ್ನ ಮಗನು ಸೊಸೆನೇ ನೀನು ಮನೆ ಬಿಟ್ಬಿಟ್ಟು ಓಡಿಸ್ದಂತೆ. ಈಗ ತಾನೇ ಶಾರದಿ ಸಿಕ್ಕಿದ್ಲು ದಾರಿನಾಗೆ. ಎಲ್ಲಂದ್ರೆ ಹೇಳಿದ್ಲು, ನನಗೇನು ಗೊತ್ತಾಗಿಲ್ಲ ಇಸಿ ಅಂತ ಅನ್ಕೊಂಡ್ಬಿಟ್ಟ. ಓಹೋ, ಪರವಾಗಿಲ್ಲ ನೀನುವೆ ನೋಡು. ಅವನಿಗೋಸ್ಕರ ಕೊಟ್ಟಿರ ಮನೆನಾಗೆ ಅವನು ಮಾತ್ರ ಇರಬೇಕು. ನೀನಿರಕ್ಕೆ ಯಾವ ಅವಕಾಶನೂ ಕೊಡಕ್ಕಿಲ್ಲ. ಖಾಲಿ ಮಾಡು ಮನೆಯ, ಖಾಲಿ ಮಾಡು. ಹಣ ಇದೇನಣ್ಣ ಹಿಂಗ್ ಖಾಲಿ ಮಾಡಿಸ್ತಿದೀಯ ಮನೆನ? ಹಣ ಪ್ಲೀಸ್ ಕಣ, ಮನೆಯ ಖಾಲಿ ಮಾಡಿಸ್ಬೇಡ ಕಣ. ನಿನ್ ಕೈ ಮುಗಿತೀನಿ ಕಣ, ನಿನ್ ಕಾಲಿಗೆ ಬೇಕಾದ್ರೂ ಬೀಳ್ತೀನಿ ಕಣ. ಪ್ಲೀಸ್ ಕಣ ಹಣ, ನನ್ನ ಈಗ ಖಾಲಿ ಮಾಡಿಸ್ಬಿಟ್ರೆ ಮನೆಯ ನಾನು ಎಲ್ಲೋಗ್ಬೇಕು ಹೇಳೋಣ? ಹಣ ಎಲ್ಲೋಗ್ಲಣ್ಣ ನಾನು? ನೀನು ಎಲ್ಲನ ಹೋಗಿ ಎಲ್ಲನ ಬಿದ್ದಿರೋದೆಲ್ಲ ನನಗೆ ಬೇಕಾಗಿಲ್ಲ. ನೀನಂತೂ ನಮ್ಮ ಮನೆಯಾಗ ಇರಬಾರ್ದು ಅಂದ್ರೆ ಇರಬಾರ್ದು ಅಷ್ಟೇ ಏನಿಯ. ಒಂದು ಕಿತ ಹೇಳೋದು, ಇರ್ಕೊಡ್ದಂದ್ರೆ ಇರ್ಕೊಡ್ದು. ಬಾಯಿ ಮುಚ್ಕೊಂಡು ಮನೆ ಖಾಲಿ ಮಾಡ್ಕೊಂಡು ಒಯ್ತಿರ್ಬೇಕು. ಅಂಗಡಿ ಮನೆ, ನೀನಿರೋ ಮನೆ 2 ಮನೆನೂ ಖಾಲಿ ಮಾಡ್ತಿರ್ಬೇಕು. ನಿಂಗೆ ನಾಳೆ ಗಂಟೆ ಟೈಮ್ ಕೊಡೋಕ್ಕಿಲ್ಲ. ಈ ಕ್ಷಣನೇನಿಯ ಈ ಅಂಗಡಿ ಬಂದ್ ಅಷ್ಟೇನೇನಿಯ. ಅಯ್ಯಯ್ಯೋ ಅಣ್ಣ, ನೀನ್ ಹಿಂಗ್ ಸಡನ್ನ ಖಾಲಿ ಮಾಡಿಸ್ಬಿಟ್ರೆ ನಾವೆಲ್ಲ ಎಲ್ಲೋಗಣ? ಬೀದಿಗೆ ಬಿದ್ಬಿಡ್ತೀವಿ ಕಣ. ಅರ್ಥ ಮಾಡ್ಕೊಳ್ಳೋಣ ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ ಕಣ, ಅರ್ಥ ಮಾಡ್ಕೊಳ್ಳೋಣ. ಶಾನೆ ಕಷ್ಟ ಆಯ್ತದೆ ಕಣ. ಹಣ ಪ್ಲೀಸ್ ಕಣ ಅಣ್ಣ. ಬಾಯಿ ಮುಚ್ಕೊಂಡು ಹೋಗ್ರಿ ಅಂತ ಹೇಳಿದ್ನಲ್ಲ, ಒಯ್ತಿರ್ಬೇಕಷ್ಟೇ ಏನಿಯ ಬಾಯಿ ಮುಚ್ಕೊಂಡು. ಜಾಗ ಖಾಲಿ ಮಾಡಿ. ರೈಟ್. ಅಣ್ಣ ಆ ಮನೆ ಬೀಗನೂ ಹಾಕ್ತೀನಿ, ಈ ಬೀಗನೂ ಹಾಕ್ತೀನಿ ಇರು. ಅಣ್ಣ ನೋಡು, ಒಳ್ಳೆ ಕೆಲಸ ಮಾಡಿದ್ರೆ ಎಲ್ಲ ಒಳ್ಳೇದಾಯ್ತದೆ ಅನ್ನೋದಕ್ಕೆ ಇವಾಗ ನಾನು ನಿನ್ನೆ ಕಾರಣ. ಇಷ್ಟ ದಿನ ಬೀದಿನಾಗ ಬಿದ್ದಿದ್ವಿ, ಇವಾಗ ನೋಡು ಎಷ್ಟು ಚೆನ್ನಾಗಿರೋ ಮನೆನಾಗಿದ್ದೀವಿ. ಇದನ್ನೇ ಕಣಮ್ಮಿ ಹೇಳೋದು, ನಾವು ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಾಯ್ತದೆ ಅಂತ. ನೋಡು, ಒಂದು 2-2 ಸಾವಿರ ಕಾಸು ಸಿಕ್ತು. ಈಗ ನೋಡು, ಈ ಮನೆನಾಗೆ ನೆಮ್ಮದಿಗಿರೋ ಅವಕಾಶ ಸಿಕ್ಕೈತೆ ನಮಗೆ. ಅವಳೋಗಿ ಅಂಗಡಿನ ಕೆಲಸ ಮಾಡ್ತಾಳೆ, ಅಡುಗೆ ಮಾಡ್ಕೊಂಡು ತಿನ್ಕೊಂಡು ಮನೆ ಕಳೋದು. ಇದಕ್ಕಿನ್ನೂ ಸೌಖ್ಯ ನಿನಗೆ ಬೇಕಾ? ಹೇಳು, ಎಲ್ಲಮ್ಮ ಸಿಗ್ತದೆ ನಿಂಗೆ ಇದಕ್ಕಿನ್ನೂ ಸೌಖ್ಯ? ಓ ಎಲ್ಲಿ ಸಿಗ್ತದೆ ಹೇಳು? ಎಲ್ಲೂ ಸಿಗಕ್ಕಿಲ್ಲ. ಅದಕ್ಕೇನೆ ಹೇಳೋದು ಮುಂತಿ. ಚಿಕ್ಕೋದೊಂದು ಒಳ್ಳೆ ಕೆಲಸ ಮಾಡಿದ್ದಕ್ಕೆ ನಮ್ಗೆ ಇಷ್ಟು ಒಳ್ಳೇದಾಗೈತೆ. ಇನ್ನು ಶಾನೆ ಒಳ್ಳೆ ಕೆಲಸಗಳು ಮಾಡಿದ್ರೆ ಇನ್ನೂ ಒಳ್ಳೇದಾಯ್ತಾನೆ ಇರ್ತದೆ. ನೋಡು, ನಮ್ಮ ಮಕ್ಳು ಅನ್ಕೊಂಡವ್ರೆ ಅವ್ರ ಕಾಲು ಮುಂದಕ್ಕೆ ಬಂದು ಭಿಕ್ಷೆ ಎದುತ್ತೀನಿ ಅಂತ ಹೇಳ್ಬಿಟ್ಟು ಈ ಭಿಕ್ಷೆ ಎತ್ತದೆಲ್ಲನೂ ಸುಳ್ಳು. ನಾನಂತೂ ಯಾವ ಭಿಕ್ಷೆನೂ ಎತ್ತಕ್ಕಿಲ್ಲ, ಏನೂ ಮಾಡೋಕ್ಕಿಲ್ಲ. ನಾನು ನೋಡು ನೆಮ್ಮದಿಯಾಗಿ ಇದ್ಬಿಡ್ತೀನಿ. ತಲೆನೇ ಕೆಡ್ಸ್ಕೊಳಕ್ಕಿಲ್ಲ. ಇನ್ನು ನನ್ನ ಮಗ ಅವನೇ ಬಂದು ನನ್ನ ಕಾಲಿಗೆ ಬೀಳ್ತಾನೆ ನೋಡ್ತಿರು. ಅಮ್ಮ, ನನಗೆ ನನ್ನ ಹೆಂಡ್ತಿಗಿನ್ನ ನೀನೇ ಮುಖ್ಯ ಅಂತ ಯಾವಾಗ ಕಾಲಿಗೆ ಬೀಳ್ತಾನೋ ಅವತ್ತು ಅವ್ರ ಮನೆಗೆ ಹೋಯ್ತೀನಿ. ಅಲ್ಲಿ ಗಂಟ ಅವ್ರ ಮನೆ ಸವಸಕ್ಕೆ ಏನಿಯ ಹೋಗಕ್ಕಿಲ್ಲ ನಾನಂತೂ. ನನ್ನ ಮಗಳು ಅಷ್ಟೇ ನಿನಿಯ,
ಅವಳಿಗೂ ಅರ್ಥ ಆಗ್ಲಿ ಅಂತಾನೆ ಬಿಟ್ಟಿದೀನಿ. ಅಯ್ಯೋ ಈ ಮನೆ ಸಂದಕ್ಕೆ ಐತಮ್ಮ, ಏನ್ ಕಮ್ಮಿ ಆಗೈತಿ ಮನೆಗೆ? ನೋಡು ಬೆಳಿಗ್ಗೆಯಿಂದ ಎಳ್ಕಿದ ತಿಂದ್ವಿ. ಹಾ ಈಗ ಹೊತ್ಕಿತ ನಿದ್ದೆ ಹೋಗ್ಬಿಟ್ರೆ ಸೌಖ್ಯವಾಗಿರ್ಬೋದು. ನೋಡು ಬ್ಯಾಸ್ಗೆ ಆದ್ರೂ ತಣ್ಣಗೆ ತಣ್ಣಗೆ ಐತೆ ಮನೆ. ನೀವು ಮುಂದಿಯಾಗಿರ್ಬೋದು ಬಾ. ಇನ್ನು ಯಾ ತಾಪತ್ರ ಏನೂ ಇರಕ್ಕಿಲ್ಲ. ರಾತ್ರಿಗೆ ಬೊಜ್ಜಿ ಹಾಕನ, ಯಾಕೋ ತಿನ್ಬೇಕು ಅನ್ನಿಸ್ತೈತೆ. ಹಾಕನ ಬಿಡು, ಹಾಕಂಡ್ ಸೊಂಪಾಗಿ ತಿನ್ನನ. ಓ, ಊರಾಗಿರೋ ಮನೆಯೊಳಿಗಳೆಲ್ಲ ಇಲ್ಲೇ ಸೇರ್ಕೊಂಡಿದ್ದಂಗ ಅವ್ರೆ. ಪರವಾಗಿಲ್ಲ, ನನ್ ಮನೆನ ಧರ್ಮಚಿತ್ರ ಮಾಡ್ಕೊಂಡಿದ್ದೀರಾ? ಏಯ್ ಎದ್ದೊಳ್ರ ಮ್ಯಾಕೆ, ಎದ್ದೊಳ್ರಿ. ಫಸ್ಟ್ ಮನೆ ಖಾಲಿ ಮಾಡ್ಕೊಂಡ್ ರೈಟ್ ಹೇಳ್ರಿ. ಅಕ್ಕ ಏನಕ್ಕ ಇದೆಲ್ಲನೂ? ಯಾಕೆ ಮನೆ ಖಾಲಿ ಮಾಡಿಸ್ತಿರೋದು ಅಣ್ಣಯ್ಯ? ನಿಮ್ಮನೆ ಅಲ್ವೇ? ನಮ್ಮನೆನೇ. ನನ್ನ ಮಗಂಗೆ ಈ ಅಣ್ಣಯ್ಯನೇ ಕೊಟ್ಟಿದ್ದು ಗಿಫ್ಟು ಅಂತ ಹೇಳ್ಬಿಟ್ಟು. ಈಗ ನನ್ನ ಮಗ ಮನೆಯಾಗಿಲ್ವಲ್ಲ, ನಿನ್ನ ಮಗನೇ ಮನೆಯಾಗಿಲ್ಲ ಅಂದ್ರೆ ನಿನಗೆ ಮನೆ ಯಾಕೆ? ಮನೆನೂ ಅಂಗಡಿ ಎರಡೂ ಖಾಲಿ ಮಾಡ್ಕೊಂಡು ಮೊದಲು ಇಲ್ಲಿಂದ ಹೋಗು ಅಂತ ಹೇಳ್ತೈತೆ. ಹಣ ಇದು ಯಾಕಣ ಅನ್ಯಾಯ? ಹಣ 3 ಜನ ಹೆಣ್ಮಕ್ಳು ನೆಮ್ಮದಿ ಹೆಂಗೋನ್ವೆ ಇದ್ವಿ ಕಣಣ್ಣ ಇಲ್ಲಿ. ಹಣ ಯಾಕಣ ಹಿಂಗ್ ಮಾಡಿಗೆ? ಯಾಕಣ ಮನೆ ಖಾಲಿ ಮಾಡಿಸ್ಕೊಂಡು ಕಳಿಸ್ತಿದೀಗ? ನಾವು 3 ಜನ ಹೆಂಗುಸ್ರೆ ಕಣಣ್ಣ, ಎಲ್ಲಿಗೆ ಹೋಗ್ಬೇಕು ಹೇಳು? ಇನ್ನು ನೆನ್ನೆ ಬಂದ್ಬಿಟ್ಟು ಇಲ್ಲಿ ಸೆಟ್ಲ್ ಆದ್ವಿ ಕಣಣ್ಣ, ಈ ಮನೆನಾಗ ನೆಮ್ಮದಿಗಿರೋಣ ಅಂತ ಹೇಳಿ. ಇನ್ನು ನೆನ್ನೆ ಕಣಣ್ಣ ಬಂದು ನೆಮ್ಮದಿಯಾಗಿ ಮನೆ ಕಂಡ್ವಿ ಒಂದು ರಾತ್ರಿ. ಆಗ್ಲೇ ಬೆಳಕಿಕ್ಕೇನೆ ನೀನು ಮನೆ ಖಾಲಿ ಮಾಡಿಸ್ತಿದೀಯಲ್ಲಣ್ಣ, ಇದು ಯಾವ ನ್ಯಾಯನಣ್ಣ? ಹಣ ಅವನಿಲ್ದಿದ್ರೆ ಏನಣ್ಣ, ಹೆಂಡ್ತಿನ ಕರ್ಕೊಂಡು ಅಮ್ಮಂಗೆ ಏನಿಯ ಮೋಸ ಮಾಡ್ಬಿಟ್ಟು ಹೋಗಿರಾಗ ಬಿಡು, ಬಾಯಿ ಕೆಟ್ಟ ಮಾತು ಬರ್ತದೆ ಅಂತ ನನ್ನ ಮಗ ಕಣಣ್ಣ. ಅಂಥದ್ರಾಗ ನೀನು ನೋಡಿದ್ರೆ ಅವನ ಕಡೆಗೆ ಸಪೋರ್ಟ್ ಮಾಡ್ಕೊಂಡು ನಮ್ಮನ್ನೇ ಏನಿಯ ಮನೆ ಖಾಲಿ ಮಾಡಿಸ್ತಾ ಇದ್ದೀಗೇನಣ್ಣ? ನಿಂಗೆ ದೇವ್ರು ಒಳ್ಳೇದು ಮಾಡ್ತದ ಹೇಳು? ಹೆಣ್ಮಕ್ಳು ಸಾಪ ತೊಟ್ಟೆ ತಡ್ತದೆ ಕಣಣ್ಣ. ಹಿಂಗೆಲ್ಲನ್ವೇ ನೀನು ಹೆಣ್ಮಕ್ಳನ್ನ ಅಯ್ಯೋ ಅನ್ನಿಸ್ಬೇಡ ಕಣಣ್ಣ, ಈಗಲೇ ಹೇಳಿದ್ದೀನಿ. ಏಯ್ ಮುಚ್ಚಮ್ಮ ಬಾಯಿನ, ಕಂಡಿದ್ದೀನಿ. ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ ನೀನು ನನಗೆ ಹೇಳ್ಕೊಡ್ಬೇಕಾಗಿಲ್ಲ. ನನಗೆ ಚೆನ್ನಾಗಿ ಗೊತ್ತು ಯಾರು ಒಳ್ಳೆರು ಯಾರು ಕೆಟ್ಟರು ಅಂತ ಹೇಳ್ಬಿಟ್ಟು. ನನಗೆ ಹೇಳ್ಕೊಡಕ್ ಬರ್ತಾಳೆ ಒಳ್ಳೇದು ಕೆಟ್ಟದನ್ನ. ಎಲ್ಲ ನೋಡಿದೀನಿ ನಾನು, ಒಳ್ಳೇದೇನು ಕೆಟ್ಟದೇನು ಅಂತ ಹೇಳ್ಬಿಟ್ಟು. ನಿನ್ನೂ ಒಳ್ಳೆರು ಅಂತ ಯಾರನ್ನ ಅಂದ್ಬಿಟ್ರೆ ಈ ಮನೆ ನಿನ್ನ ಹೆಸರಿಗೆ ಬರ್ಕೊಟ್ಬಿಡ್ತೀನಿ. ಹಣ 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 ಇದು ಒಂದೇ ಒಂದ್ಕಿತ ಅರ್ಥ ಮಾಡ್ಕೊಳ್ಳೋಣ. ಹಣ ಈ ಮನೆ ಬಿಟ್ರೆ ನಮಗೆ ಬ್ಯಾರೆ ಗೊತ್ತಿಲ್ಲ ಕಣ. ಹಣ ನನ್ನ ಮಗ ಬೇಕಾರೆ ಇಲ್ಲಿಗೆ ಬಂದಿರೋ ಕೇಳೋಣ. ನಾನಂತೂ ಈ ಮನೆನ ಬಿಟ್ಟು ಹೋಗಕ್ ನನ್ನ ಕೈಲಿ ಆಗಕ್ಕಿಲ್ಲ ಕಣ, ನಮಗೆ ಬ್ಯಾರೆ ದಾರಿ ಇಲ್ಲ ಕಣಣ್ಣ. ನಿನ್ನ ಮಗ ಸೊಸೆ ಬಂದು ಈ ಮನೆನಾಗ ಯಾವಾಗ ಸಂಸಾರ ಮಾಡ್ತಾರೋ? ಇಲ್ಲ ನಿನ್ನ ಮಗ ಬಂದ್ಬಿಟ್ಟು ಯಾವಾಗ ಈ ಮನೆನಾಗೆ ನಮ್ಮ ಅಮ್ಮನೂ ಇರ್ಲಿ ನಾವು ಇರ್ತೀವಿ ಅಂತ ಯಾವಾಗ ನಿನ್ನ ಮಗ ಇಲ್ಲ ನಿನ್ನ ಸೊಸೆ ಯಾರಾದ್ರೂ ಬಂದು ಹೇಳ್ತಾರೋ ಆವಾಗ ಬಿಟ್ಕೊಡ್ತೀನಿ ಮನೆಯ. ಅಲ್ಲಿ ಗಂಟ ಈ ಮನೆಗೆ ಎಡಗಾಲ್ ಹೆಜ್ಜೆನೂ ಯಾವಳು ಇಕ್ಕುಡ್ದು ನಿಮ್ಮವೇನ ಗಂಟು ಮುಟ್ಟ ಇದ್ರೆ ತಕೊಂಡು ರೈಟ್ 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 ಹೊರಡ್ತಾ ಇರ್ರಿ ಸುಮ್ಕೆ ಏನಿಯ ಮನ್ಯಾಳಿಗಳ. ಅಯ್ಯಯ್ಯೋ ಲೇ ಸುಬಿ, ಏನ್ ಲೆಕ್ಕತೆ? ಎಲ್ಲಿಗೆ ಬಂದ್ರು ನೆಮ್ಮದಿಗೆ 2 ದಿನ ಇರಕ್ಕಾಗಕ್ಕಿಲ್ಲ ನಮ್ಗಂತೂ. ನೆಮ್ಮದಿಗಿರೋಣ ಅಂತ ಅನ್ಕೊಂಡ್ರೆ ಆಗ್ಲೇ ಇವ ಅಣ್ಣ ಬಂದು ಮನೆ ಖಾಲಿ ಮಾಡಿಸ್ತಾವನಿ. ನಮ್ಮ ಹಣೆ ಬರಾನೇ ಸರಿ ಇಲ್ವಲ್ಲೇ ಹಣ. ನನ್ನ ಮಕ ನೋಡೋಣ, ಅವಳು ಸುಮ್ಮಿ ಮಕ ನೋಡ್ಬೇಡ, ನನ್ನ ಮಕ ನೋಡಾದ್ರೂ ಮನೆ ಬಿಟ್ಬಿಟ್ಟು ಹೋಗೋಣ. ಅಂಗಡಿ ರೂಮ್ ಬೇಕಾದ್ರೆ ಎತ್ಕೊಂಡು ಹೋಗೋಣ. ನಾವು ಹೆಂಗೋ ಜೀವನ ಮಾಡ್ಕೊತೀವಿ ಕೂಲಿನಲ್ಲಿ ಮಾಡ್ಕೊಂಡು ಹಣ. ಆದ್ರೆ ದಯವಿಟ್ಟು ಈ ಮನೆ ಮಾತ್ರ ಖಾಲಿ ಮಾಡಿಸ್ಬೇಡ ಕಣಣ್ಣ. ಓ, ನೀವು ಬರೀ ಬಾಯಿ ಮಾತಾಗ ಏನಾದ್ರು ಹೇಳಿದ್ರೆ ಮನೆ ಖಾಲಿ ಮಾಡಕ್ಕಿಲ್ಲ ಅಂತ ಅನ್ನಿಸ್ತದಲ್ವಾ? ನಿಮ್ಗೆ ಬರೀ ಬಾಯಿ ಮಾತಾಗ ಹೇಳಿದ್ರೆ ಆಗಲ್ಲ. ಇರಿ ಜುಟ್ಟು ಹಿಡ್ಕೊಂಡು ಒಬ್ಬೊಬ್ರನ್ನೇ ಈಚೆ ಕಡೆಗೆ ಹಾಕ್ತೀನಿ, ಆವಾಗ ಅಡ್ಕೋಕ್ ಬರ್ತೀರಾ ನೀವು. ಈಗ ಮುಚ್ಕೊಂಡು ನೀವೇನೇ ಒಯ್ತಿರೋ, ಇಲ್ಲ ಅಂತಂದ್ರೆ ಒಬ್ಬೊಬ್ರನ್ವೇ ಜುಟ್ಟು ಹಿಡ್ಕೊಂಡು ಮನೆಯಿಂದ ಈಚೆ ಕಡೆಗೆ ಹಾಕ್ಲು. ನಿಮ್ಗೆ ತಿಂತಿಂದ ಹಂಗೇನೆ ಅನ್ಕಂಡೆ ಇವಮ್ಮ ಯಾಕೆ ಕೆಟ್ಟ ಕೆರೆ ಹಿಡ್ದಾವಳೆ ಅಂತ ಹೇಳ್ಬಿಟ್ಟು ಈ ಸುಮ್ಮಿ ಮಮತಿ ಜೊತೆ ಸೇರ್ಕೊಂಡು ಕೆಟ್ಟ ಕೆರೆ ಹಿಡಿದೀಗ ನೀನು. ಮಗ ಸೊಸೆನ ಅನ್ಯಾಯವಾಗಿ ಈಚೆ ಕಡೆಗೆ ಕಳಿಸ್ಬಿಟ್ಟು ನಿನ್ಗೇನೊಂದು ಚೂರು ಏನು ಅನ್ಸಕ್ಕಿಲ್ವ ನಿನ್ಗಂತೂ? ನಾಲಾಯಕ್ ಹೆಂಗ್ಸು, ಇಷ್ಟು ವಯಸ್ಸಾಗಿ ಬುದ್ಧಿ ಬರ್ತಿದ್ದಂಗೆ ನೀನು ಎಂತ ಕೆಲಸ ಮಾಡ್ತಾ ಇದ್ದೀಗ ನೋಡಿ ನೀನು. ಮಳ್ಳಿ ಮಿಂಚುಳಿ. ನಡೀತೀರಿ ಈಚೆ ಕಡಿಕೆ. ನಮ್ಮನ್ನೇ ಮನೆ ಖಾಲಿ ಮಾಡಿಸ್ತೀಗಲ್ವಾ ನೀನು? ನಿಂಗೆ ಬರಬಾರ್ದು ಕರ್ಮ ಎಲ್ಲ ಬರುತ್ತೆ ನೋಡ್ತಾರೆ ನೀನು. ನಿನಗೆ ಆಗ್ಬಾರ್ದೆ ನೀ ಆಗದ್. ನಿನಗೆ ಹೆಂಗುಸ್ರು ಸಾಪ ಒಳ್ಳೇದಲ್ಲ, ನಿಂಗೆ ಸಾಪ ತಗುಲ್ತದೆ. ಏ ಮಮತಿ, ಎದೊಳೆ ಮ್ಯಾಕೆ ಎದೊಳೆ, ಹೋಗೋಣ ಎದೊಳೆ. ಇವ್ರ ತಗೇನೆ ಅನ್ನಿಸ್ಕೊಳ್ಳೋದು ನಾವು. ಲೇ ಸುಮಿ, ನಿನ್ ಜೊತೆ ಬಂದಾಗಿಂದ ಓಡಿ 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 ಅಯ್ಯೋ ಸುಸ್ತಾಗೋಗ್ಬಿಟ್ಟಿದ್ದೀನಿ ಕಣೆ ಸುಮಿ. ಇನ್ನು ಎಷ್ಟು ದೂರ ಅಂತ ಓಡನೆ, ಎಲ್ಲಿಗೆ ಹೋಗನಿ? ಲೇ ಇವ ಏನ್ ಕಾಯಿಲೆ ಕಾಲ ಬಿಡ್ಬಿಟ್ಟು ಜೀವನ ಮಾಡಕ್ಕಾಯ್ತದ? ಇವ ಹಿಂಗ್ ನನ್ನ ಸಾಪನೆ ತಡ್ತದೆ. ಬರ್ರಿ ಹೋಗೋಣ. ಅಕ್ಕ ಬರ್ರಿ, ಇಷ್ಟ ದಿನ ಇಬ್ರು ಇದೀವಿ, 3 ಜನ ಆಗಿದೀವಿ. ತ್ರಿಮೂರ್ತಿಗಳು ತರ ಇರೋಣ. ಇವ್ರ ಬಗ್ಗೆ ಎಲ್ಲ ತಲೆ ಕೇಳಿಸ್ಕೊಳ್ಳೋದೇ ಇಲ್ಲ. ಸೈಡಿಗೆ ಬಣ, ನಾವೇನ್ ನಿಮ್ಮನೆ ನಂಬ್ಕೊಂಡೇನು ಬದುಕಿಲ್ಲ. ಇಷ್ಟ ದಿನ ಈ ಮನೆಗೆ ಏನೇ ಇರ್ಲಿಲ್ಲ, ನಾವೇನ್ ಬದುಕಿರ್ಲಿಲ್ವಾ? ಏನ್ ಇವ್ರ ಮನೆಗಿದ್ರೆ ಏನೇ ಜೀವನ ಮಾಡೋದು ಅನ್ನಂಗೆ ಹೇಳ್ತಾ ಐತೆ. ಲೇ ಸುಮಿ, ಸುಮ್ಕಿರ, ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಏನೋ ಪಾಪ ಹೋಗ್ಲಿ ಮನೆ ಬಿಡೋಣ ಅಂತ ಅನ್ಕೊಂಡಿದ್ದೆ. ಅಬ್ಬಬ್ಬಬ್ಬಬ್ಬ ಮೇಷ್ದೆ ಕಣಸುಮ್ಮ ನಿನ್ ಮಾತುಗಳನ್ನ. ಇಷ್ಟೊತ್ತು ಇಟ್ಟು ಮನ್ಸಾಗೆ ಹೆಂಗುಸ್ರೆ ಅವರಲ್ಲ, ಅಯ್ಯೋ ಪಾಪ ಕೊಟ್ಬಿಡೋಣ ಮನೆಯ ಅಂತ. ಆದ್ರೆ ಬಿತ್ರಿಗ್ಲ ನಿಮಗೂ ಮಾತ್ರ ಕೊಡಲ್ವೇ ನನ್ನ ಮನೆನ? ನಡೀರಿ. ಅಯ್ಯೋ ಬಾ ಮಮ್ತಿ, ನಮ್ಗೇನಿದೇನು ಹೊಸ್ದ? ಅಯ್ಯೋ ಬಾ.
ಲೇ ಸುಮಿ, ಅಯ್ಯೋ ಇವಳ್ದು ಯಾ ಇರನ್ ಲೆಗ್ಗೋ ದೇವ್ರೆ. ನನಗಂತೂ ಇವಳ ಜೊತೆ ಓಡಿ 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 ಸಾಕಾಯ್ತು. ಹಣ ಹಣ ಈಗ ಒಯ್ತೀಯೋ ಪೊಲೀಸರು ಫೋನ್ ಮಾಡ್ಲೋ? ಹಣ, ಮನೆನಾಗ ಸಾಮಾನು. ಆ ಮನ್ನಾಗ ಅರ್ಧ ಸಾಮಾನ್ ನನ್ನವೇ, ನಿನಗೂ ಗೊತ್ತಲ್ಲ. ನಿನ್ ಬಟ್ಟೆ ಗಿಟ್ಟೆ ಬ್ಯಾಗ್ ಇದ್ರೆ ಎತ್ಕೊಂಡು ಇಲ್ಲಿಂದ ತೊಲಗು. ಇನ್ನೊಂದು ಸಲ ಅಂಗಡಿ ಕಡಿಗಾಗ್ಲಿ ಇಲ್ಲಿಗಾಗ್ಲಿ ಬರ್ಬೇಕಂತೆ, ದಾರಿಗೆ ಹೋಗೋ ಭಿಕ್ಷುಕಂಗ್ ಬೇಕಾದ್ರೆ ಕೊಟ್ಬಿಡ್ತೀನಿ, ನಿನಗ್ ಮಾತ್ರ ಕೊಡಕ್ಕಿಲ್ಲ ನಾನಂತೂ ಮನೆನ. ಥೂ, ಎಂತ ಹಿಂಗ್ಸ್ ನೀನು. ಮಗ ಸೊಸೆ ಜೊತೆ ಮೊಮ್ಮಕ್ಕಳು ಮಾಡ್ಕೊಂಡು ನೆಮ್ಮದಿಯಾಗಿ ಇರೋದ್ ಬಿಟ್ಬಿಟ್ಟು ಆ ರಾಹುಲ್ಗೋ ಯಾಶುಂಗೋ ಅಷ್ಟು ಟಾರ್ಚರ್ ಕೊಡ್ತಾ ಇದ್ದೀಗಲ್ಲ ನೀನು. ನೀನು ಯಾವ ದೊಡ್ಡ ಬಂದು ಸಾಯ್ತೀಯೋ ನೀನಂತೂ ನಾಕಣೆ. ಆದ್ರೂ ಈ ಸುಮಾ ಮಮ್ದನ್ ಸವಸ ಮಾಡಿದೀಗ ಅಂದಮೇಲೆ ಮುಗೀತು ಬಿಡು ನಿನ್ ಕತೆ. ಇನ್ನು ಬೀದಿ ಪಾಲೇನಿಯ ಹೋಗಿ ನಿನ್ ಲಗೇಜ್ ಗೇಜ್ ಐತೇನೋ ಎತ್ಕೊಂಡು ಇಲ್ಲಿಂದ ರೈಟ್. ಆ ಸುಮಿಗೆ ಏನು ಗೊತ್ತಿಲ್ಲ, ಏನ್ ರೋಪ್ ಆಗ್ತಾಳಲ್ಲ ನನ್ನ ಮೇಲೆ ನೀನಿಯ. ಲೇ ಊರ್ಗಾಗ ಮಿತ್ತದೆ ಕಣೆ ಸುಮಿ, ನಿನಗಂತೂ ದುರಂಕಾರ. ಅವಳ ಏನ್ ದೌಲತ್ ಮಾಡ್ತಾಳೆ ಅಂತಂದ್ರೆ. ಲೇ ಸುಮಿ, ನಾನು ಬೀದಿಗೆ ಬಂದ್ಬಿಟ್ಟೆ ಅಲ್ವೇನೆ. ಬಿಡಕ್ಕ, ಇಷ್ಟ ದಿನ ಇಬ್ರು ಇದ್ವಿ, ಇವಾಗ ಮೂವರಾದ್ವಿ ಅಷ್ಟೇ ಏನಿಯ. ಅದ್ರಾಗ ಏನೈತೆ? ಅಯ್ಯ, ನೀನ್ ಅದಕ್ಕೆಲ್ಲ ಟೆನ್ಷನ್ ಮಾಡ್ಕೋಬೇಡ. ನಾವಿಬ್ರು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಾ ಇದ್ವಿ ಗೊತ್ತೇ. ಇವಾಗ ಏನಾದ್ರೂ ಕಷ್ಟ ಆಯ್ತದ ನೀನೊಬ್ಳಿಗೆ? ಬುಡಕ್ಕ, ದೇವಸ್ಥಾನ ಎಲ್ಲನೂ ಐತೆ. ದೇವಸ್ಥಾನ ಮಂಟಪ ಆರಾಮಾಗಿ ಮನಿಕೋಬೋದು ಕಣಕ್ಕ. ಈಗೇನು ತೊಂದರೆ ಇಲ್ಲ. ಅಕ್ಕಿ ಬರ್ತದೆ ನಂದು ರೇಷನ್ ಕಾರ್ಡ್ದು. ನಾನೇ ಬುಡಕ್ಕಿಲ್ಲ ಹೇಳಿ ಇಸ್ಕೊತೀನಿ. ಇಸ್ಕೊಂಡು ಅಕ್ಕಿನ ಮಾರ್ಕೊಂಡ್ರೆ ಕಾಸು ಬರಕ್ಕಿಲ್ವಾ? ಅದು ಇದು ಆಮೇಕಿಂದ ಗೃಹಲಕ್ಷ್ಮಿದು ಒಂಚೂರು ಬೀಳ್ತದೆ, ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಿ. ಹೋಗಕ್ಕ, ಯಾಕೆ ಇವ್ರತಾಗೆಲ್ಲ ಉಗಿಸ್ಕೋಬೇಕು? ನಾವು ಬಾಳ್ತಿರೋದು ಬಾಳಿದನ್ನ. ಆದ್ರೂ ಸುಮಿ, ಇಷ್ಟ ದಿನ ಹೆಂಗೋ ನೆಮ್ಮದಿಗೆ ಮನೆಗೆ ಇದ್ದೆ ಕಣ್ಲೆ ನಾನು. ಇದೆಲ್ಲ ಬೇಕಿತ್ತ ಅಂತ ಇವಾಗ ಅನ್ನಿಸ್ತಾ ಇತ್ತು ನನಗಂತೂ. ಲೇ ಸುಮಿ, ಯಾಕ್ಲ ಇಂಥ ಗತಿ ಬಂದು ನನಗೆ? ಎಲ್ಲೋ ಮಿಸ್ ಹೊಡಿತೈತೆ. ಅಲ್ಲ, ಎಲ್ಲಿ ಮಿಸ್ ಹೊಡಿತೈತೆ ಅಂತ ಗೊತ್ತಾಯ್ತಿಲ್ಲ ನನಗೆ. ಇನ್ನೇನು ಮಾಡೋಕ್ಕಾಗಕ್ಕಿಲ್ಲ ಕಣಕ್ಕ. ಮನೆ ಇಲ್ಲ ಅಂದ್ರೆ ಬರ್ರಿ, ದೇವಸ್ಥಾನದಾಗ ಪ್ರಸಾದ ಕೊಡೋ ಟೈಮ್ ಆಯಿತು. ಆಮೇಕಿಂದ ಪೂಜಾರಿ ಖಾಲಿಯಾಗಿ ಹೋಗ್ಬಿಡ್ತು ಹೋಗ್ರಿ ಅಂತ ಹೇಳ್ಬಿಟ್ಟು ಬೈತಾನೆ. ಹೋಗ್ಬಿಟ್ಟು ಫಸ್ಟು ದೇವಸ್ಥಾನದಾಗ ಪ್ರಸಾದ ಇಸ್ಕೊಂಡ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಸಿಗಕ್ಕಿಲ್ಲ ಕಣಕ್ಕ, ಮುಗೆ ಬಿ ತಿಂದಾಕ್ತಾರ. ಬಾಕ ಹೋಗನ್ ಸರ್ನ, ಹಿಂಗೆ ನಿಂತ್ಕೊಂಡ್ರೆ ಪ್ರಸಾದ ಸಿಗಕ್ಕಿಲ್ಲ. ಬಾಕ. ಅಯ್ಯೋ, ನಂಗೆ ಏನ್ ನಡೀತೈತೆ, ಯಾಕೆ ನಡೀತೈತೆ ಅಂತಾನೆ ಗೊತ್ತಾಯ್ತಿಲ್ವಲ್ಲ ಶಿವ. ಏನ್ ನಡೀತೈತೆ?